ನಾವೆಲ್ಲ ಶರಣ ಬಸವೇಶ್ವರರ ಪಾವನಮಯವಾಗಿರ್ತಕ್ಕಂಥ ಚರಿತ್ರೆಯನ್ನ ನೋಡ್ತಾ ಇದ್ದೇವೆ. ನಿನ್ನಿನ ದಿನ ಅವರ ಚರಿತ್ರೆಯಲ್ಲಿ ಏನ್ ನೋಡಿದೇವಿ ಅಂತ ಕೇಳಿದ್ರೆ, ಶರಣಬಸಪ್ಪನವರ ಜೀವನ ಅನ್ನುವಂಥದ್ದು ಬಹಳ ಸುಂದರವಾಗಿ ನಡೆದಿದೆ. ಆದರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಬಿರುಗಾಳಿ ಬೀಸುವಂತೆ ಶರಣರ ಸಂಸಾರ ಜೀವನದಲ್ಲಿ ಕೂಡ ಬಿರುಗಾಳಿಯು ಬೀಸಿದೆ. ಶರಣರ ಜೀವನದಲ್ಲಿ ಕೂಡ ಬಿರುಗಾಳಿ ಬೀಸಿದೆ. ವಿಕ್ರಮಾದಿತ್ಯನ ಸತ್ಯದ ಸೋಲಿನ ನೆನಪಾಗುವಂತೆ, ಹರಿಶ್ಚಂದ್ರನ ಸತ್ಯ ಪರೀಕ್ಷೆಯಂತೆ, ನಳರಾಯನ ಘನಚಾರಿತ್ರ್ಯ ಹಾಳಾದ ಕಾರಣ ತಿಳಿದು ತಲೆ ಹಾಳಾಗುವಂತೆ ಶರಣರ ಚರಿತ್ರೆಯಲ್ಲಿ ಕೂಡ ಬಿರುಗಾಳಿ ಬೀಸಿದೆ. ಆಸೆ ಎನ್ನುವಂತಹದ್ದು ಮನುಷ್ಯನನ್ನು ಎಲ್ಲೆಲ್ಲೋ ಒಯ್ತದೆ. ಆಸೆ ಇರಬೇಕು ಮನುಷ್ಯನಿಗೆ. ಆಪ್ಟಿಮಿಸ್ಟ್ ಅಂಡ್ ಪೆಸಿಮಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಆಪ್ಟಿಮಿಸ್ಟ್ ಅಂದ್ರೆ ಆಶಾವಾದ, ಪೆಸಿಮಿಸ್ಟ್ ಅಂದ್ರೆ ನಿರಾಶವಾದ ಅಂತ ಹೇಳ್ತಾರೆ. ಮನುಷ್ಯ ಆಶಾಜೀವಿ ಇರ್ಬೇಕು, ಆದ್ರೆ ದುರಾಶೆ ಇರಬಾರ್ದು. ಹಡಗ ನೀರಿನಲ್ಲಿರ್ಬೇಕು, ನೀರಿನಲ್ಲಿ ಹಡಗ ಬರಬಾರ್ದು. ನೀರಿನಾಗ ಹಡಗಿದ್ರೆ ನಡೀತದೆ, ಆದ್ರೆ ಹಡಗದಾಗ ನೀರ್ ಬಂತು ಅಂದ್ರೆ ಹಡಗ ಮುಳುಗ್ತದೆ. ಮನುಷ್ಯನಿಗೆ ಆಶೆ ಇರ್ಬೇಕು ಜೀವನದಾಗ. ವಾಂಟ್ಸ್ ಆರ್ ಮದರ್ ಆಫ್ ಇನ್ವೆನ್ಷನ್ ಅನ್ನುವಂತ ಮಾತನ್ನು ಹೇಳ್ತಾರೆ. ಬಯಕೆಗಳು ಹುಡುಕುವಿಕೆಯ ತಾಯಿ ಅಂತ ಹೇಳ್ತಾರೆ. ಬಯಕೆ ಎಲ್ಲವನ್ನ ಮಾಡಕ್ ಹಚ್ಚದಂತ ಮನುಷ್ಯನಿಗೆ. ಅವು ಸದ್ಬಯಕೆ ಇರ್ಬೇಕು. ಆ ದುರ್ಬಯಕೆ ಏನಾದ್ರೂ ಇದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಮನುಷ್ಯನನ್ನ ದಾರಿ ತಪ್ಪಿಸ್ತದೆ. ಇಲ್ಲಿ ಶರಣರ ಜೀವನದ ಚರಿತ್ರೆಯಲ್ಲಿ ಬಹಳ ಸುಂದರವಾಗಿ ನಡೆದಿತ್ತು. ಶರಣರ ಜೀವನ ಅವ್ರ ಮನೆತನದಲ್ಲಿ ಬಹಳ ಎಲ್ಲರೂ ಒಂದೇ ಜೇನುಗೂಡಿನ ತಟ್ಟೆಯಂತೆ ಇದ್ರು. ಎಲ್ಲರೂ ಒಂದು ದಿನ ಬೀಸ್ತ್ ನೋಡ್ರಿ ಬಿರುಗಾಳಿ. ಏನ್ ಬೀಸ್ತು ಬಿರುಗಾಳಿ ಅಂತ ಕೇಳಿದ್ರೆ, ಶರಣರ ತಮ್ಮನ ಮಡದಿಯಾಗಿ ಬೀಸ್ತಾ ಇದೆ ಗಾಳಿ. ಶರಣರ ತಮ್ಮನ ಹೆಸರು ದೊಡ್ಡಪ್ಪ. ನಿನ್ನೆ ಹೇಳಿದ್ದೇನೆ, ದೊಡ್ಡಪ್ಪನ ಮಡದಿಯ ಮಾತನ್ನ ಯಾರು ಕೇಳ್ತಾರ ಅಂತ ಕೇಳಿದ್ರೆ ದೊಡ್ಡಪ್ಪ ಕೇಳ್ತಾನೆ. ಎಲ್ಲಾರು ಹೆಂಡತಿ ಮಾತು ಕೇಳ್ತಾರೆ, ಅದೇನ್ ತಪ್ಪಿಲ್ಲ, ಕೇಳ್ಬೇಕು. ಯಾಕೆ? ಸಂಸಾರದಾಗ ಇಬ್ಬರದು ಅರ್ಧ ಇರ್ತೈತಿ. ಒಂದು ಸಂಸಾರ ಅನ್ನುವಂತ ಬಂಡಿಗೆ ಕುಡಿದ ಎರಡು ಎತ್ತುಗಳು. ನಾ ಜಗ್ತೀನಿ, ನೀ ಜಗಂಗಿಲ್ಲ, ಬೇಕಾದ್ರೆ ಏನ್ರ ಯಾಕೆ ಮಾಡ್ಕೊ ಅಂದ್ರೆ ನಿಲ್ತೈತೇನ? ಇಲ್ಲ, ಲೋಕಾಲಿ ಆಗ್ತದೆ ಸಂಸಾರ. ಎರಡು ಜಗ್ಬೇಕು. ಸಂಸಾರದಲ್ಲಿ ಇಬ್ಬರು ಹೊಂದಾಣಿಕೆಯಿಂದ ಹೋಗ್ಬೇಕು.
ಅವನ ಮಾತು ಅಕ್ಕಿ ಕೇಳ್ಬೇಕು, ಅಕ್ಕಿ ಮಾತು ಅವ ಕೇಳ್ಬೇಕು. ಕೇಳ್ಬೇಕು, ಕೇಳಬಾರ್ದು ಮತ್ತನ್ನು. ಅದು ಒಂದು ರಿಸ್ಟ್ರಿಕ್ಷನ್. ಕೇಳ್ಬೇಕು, ಕೇಳಲಾರ್ದು ಬೀಸಾಕ್ಬೇಕು, ಕೇಳೋ ಮಾತ್ರ ತಲೆಯಾಗಿಟ್ಕೋಬೇಕು. ಇಲ್ಲಿ ದೊಡ್ಡಪ್ಪ ಇದ್ನಲ್ಲ, ದೊಡ್ಡಪ್ಪನ ಹೆಂಡತಿ ಹೆಂಗ ಕಿವಿ ಚುಚ್ಚಾಕತ್ತಿದ್ಲು ಅಂತ ಕೇಳಿದ್ರೆ, ಹೆಸರು ದೊಡ್ಡಪ್ಪ ಇತ್ತು, ಹೆಂಡತಿ ಮಾತು ಕೇಳಿದ್ಲಿ ಅದಕ್ಕೆ ಚೇಂಜ್ ಆಗಿ ಏನಾಯ್ತು ಅಂತ ಕೇಳಿದ್ರೆ ದೊಡ್ಡಪ್ಪ ಆಯ್ತು. ದೊಡ್ಡಪ್ಪದ ಹೆಂಡತಿ ಹಾಕತ್ತಾಳ. ಯಾರ ಮಾತು ಕೇಳಲಿಲ್ಲ ಅಂದ್ರೆ ಗಣಮಕ್ಳು ಹೆಂಡತಿ ಮಾತು ಬಾಳ ಜಲ್ದಿ ಕೇಳ್ತಾರಲ್ಲ. ನನಗ್ ಗೊತ್ತಿಲ್ಲ, ಅದು ಇಲ್ಲಿ ಪುರಾಣದಲ್ಲಿ ಬರ್ದಾರ, ನನ್ಗೇನು ಗೊತ್ತಿಲ್ಲ. ಮಾತ್ರ ಅವ ಬರೀತಾನೆ, ದೊಡ್ಡಪ್ಪನ ಮಾತು ಕೇಳಿದ್ನಂತ, ಇದು ಹೆಂಡತಿ ಮಾತು ಕೇಳಿದ್ನಂತ ದೊಡ್ಡಪ್ಪ. ಏನ್ ಹೇಳಿದ್ಲಕ್ಕಿ ನೋಡು, ನಿಮ್ಮ ಅಣ್ಣನ ಹೆಂಡತಿ ಹೆಂಗದಾರ ನೋಡು, ಆರಾಮ್ ಊಟ ಮಾಡ್ತಾರೆ, ಏನ ಗುರುಗಳಂತ, ಲಿಂಗ ಅಂತ, ಜಂಗಮ ಅಂತ. ಆಕಿ ಒಂಥರ ಮನೆಗೆ ಹೆಂಗಿದ್ಲು ಅಂತ ಕೇಳಿದ್ರೆ ಆಕಳ ಕೆಚ್ಚಲು ಉಣ್ಣಿದ್ದಂಗಿದ್ಲು. ಕೆಲವೊಬ್ರು ಇರ್ತಾರ, ಅವ್ರಿಗೆ ಏನ್ ಜಗತ್ ಸಂಬಂಧ ಇಲ್ಲ ಅನ್ನೋಗತೇನೆ ಇರ್ತಾರ. ಸಮಾಜದಲ್ಲಿ ಏನು ಮಾಡಕ್ ಆಗಲ್ಲ. ಅವ್ರು ಮನ್ಯಾಗೂ ಇರ್ತಾರ, ಓಣ್ಯಾಗೂ ಇರ್ತಾರ, ಊರಾಗೂ ಇರ್ತಾರ. ಅವ್ರು ತಗೊಂಡು ಏನ್ ಮಾಡೋದಿರ್ತದೆ, ಅವಶ್ಯಕತೆ ಇರೋದಿಲ್ಲ. ಅವ್ರನ್ನ ಹೊರತುಪಡಿಸ್ಬೇಕು. ಆ ದೊಡ್ಡಪ್ಪನಿಗೆ ಹೇಳ್ತಾಳೆ, ಬಂದವರು ಸುಮ್ಮನೆ ಕುಂತ್ ಬಿಡ್ರಿ, ಮಾತಾಡ್ಬೇಡ್ರಿ ದಯವಿಟ್ಟು. ಜಗ ಎಲ್ಲೆಲ್ಲ ಐತಲ್ಲಿ ಇತ್ತ ಸರಿ, ನಡ್ಬರ್ಕ್ ಜಾಗ ಗ್ಯಾಪ್ ಮಾಡ್ಬೇಡ್ರಿ, ಅಲ್ಲೆಲ್ಲ ಜಾಗ ಬಿಟ್ಟು ಕುಂತ್ ಬಿಡ್ರಿ. ನೀವು ಮಾತಾಡಿದ್ರೆ ನಮಗ್ ಡಿಸ್ಟರ್ಬೆನ್ಸ್ ಆಗುತ್ತೆ ಬಾಳ. ಎಲ್ಲರೂ ಶಾಂತತೆಯಿಂದ ಗಪ್ನ ಕುಂತ್ ಬಿಡ್ರಿ, ಜಾಗ ಎಲ್ಲಿ ಇರ್ತದೆ. ಈಗ ಬಂದೇನು ಧಾರಾವಾಹಿ ಏನ್ ನಡೆದಿತ್ತು, ಮತ್ತ ಅವನ್ನೆಲ್ಲ ಕೇಳ್ಕೊಂಡು ಕೂತ್ಕೋಬೇಡ್ರಿ. ಚೆನ್ನಮ್ಮ ಇಲ್ಲಿ ಬಾಯಿ ಜಾಗ ಇತ್ತು, ಮುಂದಾಗ ಸಂಧ್ಯಾಗ ಹೋಗ್ತೀನಿ, ಇಲ್ಲಿ ಬಾಯಿ ಜಾಗ ಇಲ್ಲ. ದೊಡ್ಡಪ್ಪನ ಮಾತು ಕೇಳ್ತಾಳೆ. ದೊಡ್ಡಪ್ಪನ ತಲೆ ಕೆಡಿಸ್ತಾಳೆ. ದೊಡ್ಡಪ್ಪ ಆಗಿದ್ದ. ದೊಡ್ಡಪ್ಪನ ದೃಷ್ಟಿಯಲ್ಲಿ ಅಣ್ಣ ಅತ್ತಿಗೆಯರಂದು ಹಡೆದ ತಾಯಿ ತಂದೆಯ ಸಮ ಅಂತ ಹೇಳಿ ತಿಳ್ಕೊಂಡಿದ್ದ. ಯಾವಾಗೀಕಿ ಗುಂಗಿ ಹುಳ ಬಿಟ್ಲಲ್ಲ, ಅದು ಗುಂಗಿ ಹುಳ ಅಲ್ಲಿ ಕಡಿಲಿಲ್ಲ, ಕಿವ್ಯಾಗ ಹೊಕ್ಕ ತೂತು ತೆಗೆದು ಬ್ರೇನ್ಯಾಗ ತೂತು ಹಾಕ್ತಂತ. ನೋಡ್ರಿ, ಕಟ್ಟಿಗ್ಯಾಗ ತೂತು ಹಾಕಂಗಿಲ್ಲ ಗುಂಗಿ ಹುಳ, ಮನುಷ್ಯಾಗ ಎಲ್ಲೆಲ್ಲೇ ಹಾಕ್ತಾವ. ನೋಡ್ರಿ, ಗುಂಗಿ ಹುಳ ಯಾವಾಗ ಕಡೆ ತೂತು ಹಾಕ್ತೋ, ದೊಡ್ಡಪ್ಪ ಹೋಗಿ ಏನಾಗಿದ್ದ, ದೊಡ್ಡಪ್ಪ ಅದ. ತಂದೆ ತಾಯಿನ ಹೃದಯದಲ್ಲಿ ಇಟ್ಟುಕೊಂಡು ಪೂಜೆ ಮಾಡುವಂತ ದೊಡ್ಡಪ್ಪ ಏನಾದ ಅಂತ ಕೇಳಿದ್ರೆ ಎನಮಿ ಆದ, ವೈರಿ ಆದ. ರಾತ್ರಿ ಕುಂತಿರ್ತಾರ ಇಬ್ರು ಹಾಸಿಗ್ಯಾಗ. ನೋಡು, ನಿಮ್ಮ ಅಣ್ಣ ಮತ್ತೆ ನಿಮ್ಮ ಅತ್ತಿಗೆ ಆರಾಮದಾರ, ನೀ ಜೀತದಾಳ ದುಡ್ದಂಗ್ ದುಡ್ಯಾಕತ್ತಿ ಮನ್ಯಾಗ ಅಂತಂದ್ರು. ಹೆಂಗ ಜೀತದಾಳ ದುಡ್ದಂಗ್ ದುಡ್ಯಾಕತ್ತಿ. ಅವ ನೋಡು ಎಷ್ಟ್ ಆರಾಮ್ ಇರ್ತಾನ ಮನ್ಯಾಗ, ಎಲ್ಲಿ ಮನೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ನೋಡು ಅವನ್ ಹೆಂಚ ಹೆಂಗದಾಳ, ನಾವಿಬ್ರು ಹೊಲಕ್ ಹೋಗ್ಬೇಕ್, ಗಳೆ ಹೊಡಿಬೇಕ್, ಹರಗಬೇಕ್, ಬಿತ್ತಬೇಕ್, ಕಳೆ ತೆಗಿಬೇಕ್, ಎಡಿ ಹೊಡಿಬೇಕು, ಎಲ್ಲಾ ಮಾಡ್ಬೇಕು. ಅವ್ರು ಮಾತ್ರ ಹೆಂಗಿರ್ತಾರ ಅಂತ ಕೇಳಿದ್ರೆ ಆರಾಮ್ ಮನ್ಯಾಗ ಇರ್ತಾರ. ಎಷ್ಟು ಅಂದ್ ನೋಡ್ರಿ, ಎಷ್ಟು ಅಂದ್ ಗುಡ್ಲೆ, ಎಷ್ಟು ಅನ್ನೋದಷ್ಟ ತಡ. ಏನಾಯ್ತು ಅಂತ ಕೇಳಿದ್ರೆ, ಹೆಪ್ಪ ಹಾಕಿದ ಗಡಿಗೆ ಒಳಗೆ ಉಪ್ಪು ಹಾಕಿದಂಗಾಯ್ತು. ಒಡಿತ್ರಿ ಹಾಲು ಹೇಳಿಲ್ಲ ಬ್ಯಾರೆ ಆಗಣ್ಣ, ನಾವು ಹೆಂಗಿದ್ರೆ ನಡೆಯಂಗಿಲ್ಲ, ನಾವು ತವ್ರ ಮನೆಗೆ ಹೊಕ್ಕಿ ನೋಡಂತ. ತವ್ರ ಮನೆಗೆ ಹೊಕ್ಕಿ ನಾನು ಅಂತಂದ್ಲ. ತವ್ರ ಮನೆಗೆ ಹೊಕ್ಕಿ ಅಂದ್ ಬಿಡ್ಲಿ ಇವನಿಗೆ ತ್ರಾಸ ಆಗಾಕತ್ತಿ. ಇಲ್ಲ ಹೋಗ್ಬೇಡ, ಬೆಳಿಗ್ಗೆ ಬ್ಯಾರೆ ಆಗನು ಅಂತಂದ. ಬೆಳಿಗ್ಗೆ ಬ್ಯಾರೆ ಆಗ್ಬಿಡೋನು, ನಾವು ತಗೊಂಡು ಬೇರೆ ಆಗ್ಬಿಡೋನು ಅಂತಂದ.
ನಾವು ತಗೊಂಡು ಬೇರೆ ಬಿಡೋನು, ಚಿಂತೆ ಮಾಡ್ಬೇಡ ಅಂತಂದು ಅಕ್ಕಿ ಹೇಳಿದ್ಲು. ಇಲ್ಲ, ಬೆಳಗಾಗ ಮಟ್ಟ ನಾ ಬಿಡೋದಿಲ್ಲ. ಹಂಗಿರ್ತೈತಿ ನೋಡ್ರಿ ಮನಿ ವ್ಯವಸ್ಥೆ. ಬೆಳಗಾಗ ಮಟ್ಟ ನಾ ಬಿಡೋದಿಲ್ಲ, ನಿನ್ನ ಈಗ ಸತ್ಯ ಕೇಳ್ಬೇಕು ನೀನು ಅಂತಂದು. ಇಲ್ಲ, ಬೆಳಗದ ಹರಿಲಿ, ಈಗ 3 ಗಂಟೆ ಆಗ್ಯದ, ಇಂಥ ಹೊತ್ನಿಗೆ ಏನ್ ಕೇಳ್ತಿದಿ? ನಮ್ಮ ಅಣ್ಣ ಅತ್ತಿಗೆ ಹೇಳ್ತಾರೆ. ಎದ್ದು ಗುಡ್ಲೆ ನಾ ಫಸ್ಟ್ ಮಾಡೋ ಕೆಲಸ ಏನಂತ ಕೇಳಿದ್ರೆ ಇವತ್ತು ಬ್ಯಾರೆ ಆಗೋದ ಮಾತಾಡ್ತೀನಿ. ನನ್ನ ಕೊಟ್ಟು ಬಿಡು ಅಂತ ಕೇಳ್ತೀನಿ. ನೀಗೇನು ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ. ಇಲ್ಲ, ಈಗ ಸದ್ಯ ಕೇಳುದ ಅಂತಂದ್ರೆ ನೋಡ್ರಿ ಹೆಂಗ್ ಜಗಳ. ಹಠ, ಹೆಣ್ಣಿಗೆ ಹಠ ಇರಬಾರ್ದಂತ, ಗಂಡಿಗೆ ಚಟ ಇರಬಾರ್ದಂತ. ಹೆಣ್ಣಿಗೆ ಹಠ ಇದ್ರೆ ಸಂಸಾರ ಕೆಡ್ತದಂತ, ಗಂಡಿಗೆ ಚಟ ಇದ್ರೆ ಮನಿ ಕೆಡ್ತದಂತ. ಯಾಕೆ? ಚಟ ಮಾಡ್ಕೊಂತ ಹೋಗ್ಕನವ, ಮನಿ ಕೆಡ್ತದೆ. ಈಕಿಗೆ ಹಠ ಇದ್ರೆ ಆ ಹಠಕ್ಕಾಗಿ ಮನಿ ಹೊಡಿತದೆ. ಅದಕ್ಕೆ ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅಂತ ಹೇಳ್ತಾರೆ. ಹಠ ಹಿಡಿದ್ಲು, ಬಿಡ್ಲಿಲ್ಲ. ಹಂಗ ಅದನ್ನ ಮಾತಾಡ್ಕೊಂತ ಇಬ್ರು ಕುಂದ್ರೊಳಗ ಏನಾಯ್ತು ಅಂತ ಕೇಳಿ ಬೆಳಗ ಹರಿತು. ಎದ್ದ ದೊಡ್ಡಪ್ಪ ಆಗಿದ್ದ ಹೋದ. ನೋಡಿ, ಆಸೆ ಬೇರೆ ಆಗ್ಬೇಕು ಅನ್ನೋ ಆಸೆ ಏನ್ ಮಾಡ್ತದ? ಶರಣ ಬಸಪ್ಪ ಅವನಿಗೂ ಆಸೆ ಇತ್ತು. ಎದರ ಆಸೆ ಇತ್ತು ಅಂತ ಕೇಳಿದ್ರೆ ಸದಾಶಿ ಇತ್ತು. ಗುರುವಿನ ಪಾದದಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಬದುಕಬೇಕು ಅನ್ನುವಂತ ಆಸೆ ಯಾರಿಗಿತ್ತು ಅಂತ ಕೇಳಿದ್ರೆ ಶರಣನಲ್ಲಿತ್ತು. ಏನು ಮಾಡಿದ್ರು ಏನಂತಿದ್ದ ಅಂತ ಕೇಳಿದ್ರೆ ಗುರುವೇ ಅಂತಿದ್ದ. ಗುರುವನ್ನ ಸ್ಮರಣೆ ಮಾಡ್ತಿದ್ದ, ಶಿವನನ್ನ ಸ್ಮರಣೆ ಮಾಡ್ತಿದ್ದ, ಗುರು ಸ್ಮರಣೆಯನ್ನು ಮಾಡ್ತಿದ್ದ. ಅದನ್ನ ಬಿಟ್ಟು ಅವನ ಬಾಯಿಯೊಳಗೆ ಏನೂ ಬರ್ತಿರ್ಲಿಲ್ಲ. ನಾ ಮಾಡಿನಿ ಅಂತಿದ್ದಿಲ್ಲ, ನನ್ನಿಂದ ಆಗೇತಿ ಅಂತಿದ್ದಿಲ್ಲ, ನಾನೇ ಇದಕ್ಕೆಲ್ಲ ಕಾರಣ ಅಂತಿದ್ದಿಲ್ಲ, ನಾ ಅನ್ನುವಂತದ್ದಿರ್ಲಿಲ್ಲ. ಅವನ ಹೃದಯದಾಗ ಏನ್ ತುಂಬಿತ್ತು ಅಂತ ಕೇಳಿದ್ರೆ ಅಲ್ಲಾಹ್ಗೆ ದರ್ಬಾರ್ ಮೇ ದೇವ್ ಹೈ ಅಂಗೈ ನಹಿ ಹೈ ಅನ್ನಂಗ ಅವನ ಹೃದಯಾಲಯದಲ್ಲಿ ಏನ್ ತುಂಬಿತ್ತು ಅಂತ ಕೇಳಿದ್ರೆ ಬೆಳಕೇ ತುಂಬಿತ್ತು. ಗುರುಪಾದವನ್ನ ನಂಬಿದ್ದ. ಗುರುಪಾದ ನಂಬಿದ್ರೆ ಎಲ್ಲಾ ಗುರು ಕಾಯ್ತಾನೆ. ನಮ್ ಜವಾಬ್ದಾರಿ ಎಲ್ಲ ಯಾರ ಮೇಲೆ ಹೋಗ್ಬಿಡ್ತದೆ? ಗುರುವಿನ ಮೇಲೆ ಹೋಗ್ಬಿಡ್ತದೆ. ಗುರುವನ್ನ ನಂಬಬೇಕು. ಆ ಗುರುವನ್ನ ನಂಬಿದಾನ. ಎದ್ದ ದೊಡ್ಡಪ್ಪ, ಹೋದ. ಅದೇ ಎದ್ದಿದ್ರು ಶರಣರು ಶಿವ ಅಂತ ಹೇಳಿ ಲಿಂಗ ಸ್ಮರಣೆಯನ್ನ ಮಾಡಾಕತ್ತಿದ್ರು. ಅಣ್ಣ ಅಂದ ಹೋಗಿ, ಅಣ್ಣ ನನ್ನ ಆಸ್ತಿ ನನಗೆ ಕೊಡ್ಬೇಕು, ನಂದು ಅನ್ನೋದೆಲ್ಲ ನನಗೆ ಕೊಟ್ಟು ಬಿಡಕ್, ಬೇರೆ ಮಾಡು, ನನಗೆ ಕೊಟ್ಬಿಡು, ನನಗೆ ಏನೇನ್ ಬರ್ಬೇಕಲ್ಲ ಎಲ್ಲ ಕೊಟ್ಬಿಡು ಅಂತಂದ. ಅವಾಗ ಮನಿ ನಗಾಕತ್ತಿದ್ದಿಲ್ಲ ಅಂತ ಶರಣ ಬಸಪ್ಪನವ್ರದ್ದು. ಏನ್ ನಗಾಕತ್ತಿತ್ತಂತೆ? ಅದು ಯಾವ್ದೋ ಒಂದು ಹಾಡು ಹಾಡ್ತಾರೆ, ಫಿಲ್ಮ್ ಯಾವ್ದದು? ಅಳುತ್ತೈತಿ ಜೀವ ಇಲ್ಲಿ, ನಗುತ್ತೈತಿ ದೈವ ಅಲ್ಲಿ. ಯಾವ್ದೋ ಒಂದು ಹಾಡಿಲ್ಲ, ಬಹಳ ಚಂದ ಹಾಡ್ತಾರೆ ನೋಡ್ರಿ. ಹಂಗಾಯ್ತಿಲ್ಲ, ದೇವರಲ್ಲಿ ನಗಾಕತ್ತಿದ್ದ, ಜೀವ ಇಲ್ಲಿ ಅಳಾಕತ್ತಿದ್ದ. ಶರಣರ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲ ಆದ್ಬಿಟ್ಲೆ ಏನಾಯ್ತು ಅಂತ ಕೇಳಿದ್ರೆ ಬಹಳ ತೊಂದರೆ ಆಯ್ತು. ನೀನು ನನಗೆ ಈಗ ಎಲ್ಲವನ್ನ ಕೊಟ್ಟು ಬಿಡ್ಬೇಕು ಅಂತ ಅಂದ. ಎಲ್ಲವನ್ನ ಕೊಟ್ಟು ನೀನೇನಾಗು ಅಂತ ಕೇಳಿದ್ರೆ, ನೀನು ಎಲ್ಲವನ್ನ ನನಗೆ ಕೊಟ್ಟು ನನ್ನನ್ನ ಬ್ಯಾರೆ ಹಾಕ್ಬೇಕು, ನಾನು ಬ್ಯಾರೆ ಆಗ್ಬೇಕು ಅಂತಂದ. ಬ್ಯಾರೆ ಆಗ್ಬೇಕು ಅಂದ್ಬಿಟ್ಲೆ ಶರಣರಂದ್ರು, ನಂದಿದು ಪಾಲ್ ಅಂದ್ರೆ ಇಲ್ಲ. ನಂದು ಅಂತ ಶರಣರಿರ್ಲಿಲ್ಲ ಅಂತ ತೆಗೆದ್ಬಿಟ್ಟಿದ್ರಲ್ಲ, ನಿಂದು ಅನ್ನೋ ಭಾವ ಇತ್ತು. ತೆಗೆದು ಹಾಕಿರ್ತಕ್ಕಂತ ಶರಣಪ್ಪನವ್ರು ಅಂತಾರೆ, ಅಪ್ಪ ಈ ಜಗತ್ನಲ್ಲಿ ನಂದು ಅನ್ನೋದೇನಿದೆಪ್ಪ ಎಲ್ಲ ಒಂದಿದೆ. ಹೇಳ್ತಾರಲ್ಲ, ಒಬ್ಬ ಜನಪದ ಕವಿಗಳು ಬರೀತಾರೆ, ಅಣ್ಣ ತಮ್ಮರು ಇಬ್ಬರು ಕೂಡಿ ಅಪ್ಪನ ಆಸ್ತಿಗೆ ಹಂಚಿಕೆ ಹೂಡಿ, ಅದು ನನ್ನದು ಇದು ನನ್ನದು ಎನ್ನುವಾಗ ದೇವರು ನೋಡಿ ನಗುತ್ತಾನೆ ನೋಡಿ ನಗುತ್ತಾನೆ
ದೇವರು ನೋಡಿ ನಗುತ್ತಾನೆ. ಹೇಳಂಗಿಲ್ಲ, ದೇವ್ರ ಯಾವಾಗ ನಗ್ತಾನೆ ಅಂತ ಕೇಳಿದ್ರೆ ಅಪ್ಪನ ಆಸ್ತಿಯನ್ನ ಹಂಚಿಕೆಯನ್ನು ಮಾಡ್ಕೊಂಡ್ ಮುಂದೆ ಅದು ನಂದು, ಇದು ನಂದು ಅಂತಿರ್ತಾರಂತ. ಅವಾಗ ಭಗವಂತ ಏನಂತಾನಂತ, ನಿಂದು ಅಲ್ಲ ನಿಂದು ಅಲ್ಲ, ಇದು ಯಾರ್ದಂತ ಕೇಳಿದ್ರೆ ನಂದು ಅಂತೇಳಿ ಅವ ನಗ್ತಿರ್ತಾನಂತ. ಯಾರ್ದಿದು? ದೇವರ ಮನೆ ಇದು ಈ ಜಗವೆಲ್ಲ. ಯಾರ್ದಿದು? ಬಾಡಿಗೆ ದಾರರು ಜೀವಿಗಳೆಲ್ಲ ದೇವರ ಮನೆ ಇದು ಈ ಜಗವೆಲ್ಲ. ಇಷ್ಟೇ ವರುಷ ಇಷ್ಟೇ ದಿವಸ. ಇಲ್ಲೇನಾದ್ರೂ ಗ್ಯಾರಂಟಿ ಇದೆ ಏನು? ಇಷ್ಟೇ ವರ್ಷ ಇಷ್ಟೇ ದಿವಸ, ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟುಕರಾರು, ಏನಿಹುದೇನು ಅರಿತವರ್ಯಾರು ಅಂತ ಹೇಳ್ತಾರೆ. ಈ ಜಗತ್ನಲ್ಲಿ ನಾವು ಏನು ಏನು ನಿನ್ನೊಬ್ಬವ ಹೆಂಡತಿಗೆ ತಾಳಿ ಕಟ್ಟ್ಯಾನ, ತಾಳಿ ಕಟ್ಟಿ 15 ನಿಮಿಷಕ್ಕೆ ಸಾವಿರಾರು ಮಂದಿ ಕೂಡಿ ಗಂಡ ಇವ ಹೆಂಡತಿ ಅಂತೇಳಿ ಅಕ್ಕಿ ಕಾಳ ಹಾಕ್ಯಾರ. ಮುಂದೆ 15 ನಿಮಿಷ ಹೋಗೈತಿ, ಗಂಡಗ ಹಾರ್ಟ್ ಅಟ್ಯಾಕ್ ಆಗೈತಿ. ಎಲ್ಲಿದೆ ಗ್ಯಾರಂಟಿ? ನೀರ ಮೇಲಿನ ಗುಳ್ಳಿ ನಿಜವಲ್ಲ ಹರಿಯೇ ಅಂತ ಹೇಳ್ತಾರಲ್ಲ, ನೀರ್ ಮ್ಯಾಗಿನ ಗುಳ್ಳಿದ್ದಂಗಂತ ಜೀವನ ಅನ್ನುವಂತದ್ದು ಶಾಶ್ವತ ಅಲ್ಲ, ಶಾಶ್ವತ. ನಾನು ಮುಂದೊಂದು ಮೈಕನ್ನಿಟ್ಟಾರೆ, ಈ ಮೈಕಿಗೆ ಒಂದು ಗ್ಯಾರಂಟಿ ಇದೆ. ಈ ಔಜಾ ಕಂಪನಿ ಮೈಕನ್ನು ತೆಗೆದುಕೊಂಡು ಮುಂದೆ ಈ ಮೈಕಿಗೆ ಆ ಸ್ಟೋರ್ನವ್ರು ಕೊಟ್ಟಿರ್ತಾರಂತ ಒಂದು ವ್ಯಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ, 1 ವರ್ಷ 2 ವರ್ಷ ಏನೋ. ಅಷ್ಟ್ರೊಳಗೆ ಇದು ಏನಾಯ್ತು ಅಂದ್ರೆ ಹೊಳಿ ತಗೊಂಡ್ ಕೊಡ್ರಿ ಅಂತ ಹೇಳ್ತಾರಂತೆ. ಆದ್ರೆ ಈ ಜೀವ ಇದೆಯಲ್ಲ, ನಾವೆಲ್ಲ ಅದಿವೆಲ್ಲ, ಇದಕ್ಕೆ ಏನ್ ಗ್ಯಾರಂಟಿ ಇದೆ? ಯಾರ್ಯಾರ ವ್ಯಾರಂಟಿ ಕಾರ್ಡ್ ಸಿಕ್ಕದಿಲ್ಲ, ಮತ್ತೆ ನಿಮ್ಗೆ ಕೊಟ್ಟಿದ್ದು ಹೇಳ್ರಿ, ನಾನು ತಗೊಂಡ್ ಬರ್ತೇನೆ ಹೋಗಿ ನೋಡಿ. ಇದಕ್ಕೆ ವ್ಯಾರಂಟಿ ಕಾರ್ಡ್ ಇಲ್ಲ, ಪುರಾಣ ಹೇಳ್ತೀವಿ ಅಂತ ಗೊತ್ತಿಲ್ಲ, ಹೋಗಿ ಮನೆ ಮುಡ್ತೀವಿ ಅಂತ ಗೊತ್ತಿಲ್ಲ. ಯಾರು ದೇವರ ಸಾಮ್ರಾಜ್ಯದಲ್ಲಿ ಆಲ್ ಆರ್ ಈಕ್ವಲ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಈ ಸಾಮ್ರಾಜ್ಯದಲ್ಲಿ ಎಲ್ಲರೂ ಅಷ್ಟ, ಎಲ್ಲಾರು ಮುಗಿದ ಬಳಿಕ ಹ್ಯಾಂಗ್ ಇಸ್ಪೇಟ್ ಆಡೋರು ಇಸ್ಪೇಟ್ ಆಡಿದ ಬಳಿಕ ಎಲೆಗಳನ್ನೆಲ್ಲ ಆ ಪಾಕೆಟ್ ನೊಳಗೆ ಇಡ್ತಾರಲ್ಲ, ನಮ್ದೆಲ್ಲಾರ್ದು ಮುಗಿದ ಬಳಿಕ ದೇವ್ರ ಪಾಕೆಟ್ ನಾಗ ಇಟ್ಟು ಬಿಡ್ತಾನಂತ. ಅದೇ ಕೊನೆ ಪಾಕೆಟ್ ಮಾತ್ರ ನಮ್ದು. ನೀ ಯಾವನಾರ ಮುಖ್ಯಮಂತ್ರಿ ಇರು, ಯಾರು ದೇವ್ರ ದೃಷ್ಟಿಯೊಳಗೆ ನೋ. ನೀನ್ ಮುಖ್ಯಮಂತ್ರಿನೂ ಅಷ್ಟ, ಪ್ರಧಾನ ಮಂತ್ರಿನೂ ಅಷ್ಟ, ಸ್ವಾಮಿನೂ ಅಷ್ಟ, MLA ಅಷ್ಟ, ಎಲ್ಲಾರು ಅಷ್ಟ. ಇಲ್ಲ ಯಾರು ಅವನ ಮುಂದೆ ಯಾರು ಇಲ್ಲ. ಅವನ ಮುಂದೆ ಎಲ್ಲರೂ ಸಮಾನರು. ಇನ್ ಫ್ರಂಟ್ ಆಫ್ ಗಾಡ್ ವಿ ಆರ್ ಬೆಂಡಿಂಗ್ ಇನ್ ಫ್ರಂಟ್ ಆಫ್ ಗಾಡ್. ನಾವು ಮುಂದೆ ಬಾಗುತ್ತಿರ್ಲೇಬೇಕು. ಅಂದಾಗ ಏನು ಅಂತ ಕೇಳಿದ್ರೆ ಆ ಜಗತ್ತಿಗೆ ಅಲ್ಲೊಂದು ಬೆಲೆ ಇದೆ, ಪರಮಾತ್ಮನ ಕೈಯಲ್ಲಿ ಎಲ್ಲವೂ ಇದೆ. ಅದಕ್ಕೆ ಇಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಶರಣಬಸಪ್ಪನ ಸಂಸಾರದಲ್ಲಿ ಬಿರುಗಾಳಿ ಬೀಸ್ತದ, ವಸಂತ ಗಾಳಿ ಬೀಸಿದ್ರೆ ಚಿಗಿತಾ ಇತ್ತು ಸಂಸಾರ. ಇಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಬಿರುಗಾಳಿ ಬೀಸ್ತದೆ. ಬಿರುಗಾಳಿ ಬೀಸಿದಾಗ ದೊಡ್ಡಪ್ಪಾಗಿ ಅಣ್ಣ ನನ್ನ ಪಾಲನ್ನು ಕೊಡಬೇಕು ಅಂದಾಗ ಶರಣ ಹೇಳಿದ್ರು, ನಂದನ್ನೋದು ಈ ಜಗತ್ನಾಗ ಏನು ಇಲ್ಪ, ಎಲ್ಲ ಯಾರ್ದಿದೆ? ನಿಂದ ಇದೆ. ತಮ್ಮ, ನಿನಗೆ ಯಾವ್ದು ಬೇಕಾದನ್ನು ತಗೋ, ನೀ ತಗೊಂಡು ಯಾವ್ದನ್ನು ಬಿಡ್ತೀಯಲ್ಲ, ನಾನು ಅದನ್ನ ತಗೊಂತೀನಿ ಅಂತಂದ ಶರಣರು. ಅಂದ್ರು, ನೀ ಯಾವ್ದು ತಗೊಂಡು ಬಿಡ್ತೀಯಲ್ಲ ಅದು ಮಾತ್ರ ನನಗಿರ್ಲಿ, ಉಳಿದಿದ್ದೆಲ್ಲ ನಿನಗಿರ್ಲಿಪ್ಪ, ನೀ ತಗೋ ಅಂತ ಹೇಳಿ ಎಲ್ಲವನ್ನ ಯಾರಿಗ್ ಬಿಟ್ರು ಅಂತ ಕೇಳಿದ್ರೆ ತಮ್ಮನ ಪಾಲಿಗೆ ಬಿಟ್ರು. ಅಣ್ಣನೇ ತಮ್ಮ ಅದ, ತಮ್ಮನೇ ಅಣ್ಣ ಅದ. ನೀ ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಅಂದ. ಅವಾಗ ಎದ್ದು ಓಡಿ ಬಂದಂತ ಅವನ ಹೆಂಡತಿ. ಯಾರು? ಅವನ ಹೆಂಡತಿ. ಇಷ್ಟು ದಿವ್ಸ ಆರಾಮ್ ಕುಂತ ಮೇದಿರಿ ನೋಡ್ರಿ, ಮೇದಿರಿ ಈಗ ನಾವು ತಗೊಂತೀವಿ ಅಂತ ಅನ್ನದ. ಅವಾಗ ಶರಣರ ಹೆಂಡತಿ ಬಂದಂತ ಒಂದು ಬಾಗಲ್ದಾಗ ಹಾಸಿ, ನೋಡೋರು ಗಣಮಕ್ಳು ಇರೋ ಮುಂದೆ ನಾವೇನು ಹೆಣ್ಬಾರ್ಗಿಗಳು ನಾವು ಮಾತಾಡಬಾರ್ದು, ಬಾ ನೀನು ಒಳಗೆ ಹೆಣ್ಮಕ್ಳು ಅಂತ ಹೇಳಿ ಅಂದು. ಅವಾಗ ಶರಣರಂತಾರೆ, ಆ ಕೆಂಪನ ಕಣ್ಣನ್ನು ಮಾಡಿ ತಮ್ಮ ಹೆಂಡತಿ ಕಡೆ ನೋಡಿ, ನಿಂದೇನಿಲ್ಲ ಕೆಲಸ, ನೀವು ಹೋಗಿ ಅವ್ರು ಏನ್ ರ್ಯಾಪ್ ಮಾತಾಡ್ಲಿ ಅಂತ ಹೇಳಿ ಅವ್ರ ಹೆಂಡತಿಗೆ ಜಬರಿಸಿ ಅಡಿಗೆ ಮನೆಯೊಳಗಡೆ ಕಲಿಸುವಂತವರಾಗ್ತಾ ಇದ್ದಾರೆ. ತಮ್ಮ, ನಿನ್ಗೇನ್ ಬೇಕು ತಗೋ, ಆನಂದವಾಗಿ ತಗೋ, ನೀ ತಗೊಂಡು ಬಿಟ್ಟಿದ್ದು ನನಗಿರ್ಲಿ, ನೀನ್ ಬಿಟ್ಟಿದ್ದೇ ನನಗೆ ಪಾಲು, ನಮ್ದು ಅನ್ನೋದು ಯಾವ್ದು ಇಲ್ಲ ಅಂದಾಗ ಮಲ್ಕೊಂಡೆತ್ತಿಗೆ ಹಾಸಿ ಕೊಟ್ಟಂಗಾಯ್ತಂತ, ಗಳೆ ಹರಿದಂಗಾಯ್ತಂತ. ಚಲೋದ್ ಏನಿದೆ ಎಲ್ಲ ಮನೆಯೊಳಗೆ, ಬಾಂಡೆ ತಗೊಂಡ್ರು, ಹಂಡೆ ತಗೊಂಡ್ರು, ಚಲೋ ಅನ್ನೋ ಏನದ, ಬಂಗಾರ ತಗೊಂಡ್ರು, ಬೆಳ್ಳಿ ತಗೊಂಡ್ರು, ಎಲ್ಲಾ ತಗೊಂಡ್ರು.
ಚಲೋ ಚಲೋ ಮನಿ ಇದ್ದಿದ್ ತಗೊಂಡ್ರು. ಯಾವ ಮನಿ ಬೀಳಕ್ ಮನಿ ಇದ್ದಿಲ್ಲ ಅದು ಶರಣರಿಗೆ ಬಿಟ್ರು. ಬಿದ್ದ ಮನಿ ಶರಣರಿಗೆ ಬಿಟ್ಟು ಹರಕ ಮುರುಕ ಒಡಕ ಪಡಕ ಏನೇನಿರ್ತಾವಲ್ಲ ಬ್ಯಾಡಾದ್ವು ಇರ್ತಾವಲ್ಲ, ಬ್ಯಾಡಾದ್ವೆಲ್ಲಾನು ಯಾರಿಗೆ ಬಿಟ್ರು ಅಂತ ಕೇಳಿದ್ರೆ ಶರಣರಿಗೆ ಬಿಟ್ರು. ಶರಣರದು ಒಡಕ ಅಂದ್ರೆ ಒಡಕ ಅಲ್ಲಿಲ್ಲ, ಆಸೆ ಇರ್ಲಿಲ್ಲ. ಆಸೆಯೇ ದುಃಖಕ್ಕೆ ಕಾರಣ. ಆಸೆ ಇದ್ರೆ ಏನಾಗ್ತದೆ? ಶರಣರಿಗೆ ಆಸೆ ಏನಿತ್ತು ಅಂತ ಕೇಳಿದ್ರೆ ಗುರುಪಾದವನ್ನ ಹಿಡಿಯೋ ಆಸೆ ಇತ್ತು ಹೊರತು ಅಲ್ಲಿ ಬೇರೆ ಆಸೆ ಇರ್ಲಿಲ್ಲ. ಒಂದು ಇಬ್ರು ಗೆಳೆಯರಿದ್ರಂತ. ಇಬ್ರು ಗೆಳೆಯರು, ಬಾಲ್ಯ ಗೆಳೆಯರು, 7ನೇ ಕ್ಲಾಸ್ 6ನೇ ಕ್ಲಾಸ್, 7, 8, 9, 10 ಕೂಡೆ ಓದಿದ್ರು. ಕೂಡೆ ಓದ್ತಾ ಇದ್ರು. ಓದಿ ಮುಂದೆ 10ನೇ ಕ್ಲಾಸ್ ಪಾಸ್ ಆಯ್ತು. PUC ಓದಿದ್ರು. PUC ಓದಿದ ಮೇಲೆ ಮುಂದೆ ಡಿಗ್ರಿ ಪಾಸ್ ಆದ್ಮೇಲೆ ಅವ್ರ ಊರಾಗ ಹೊಲದ ಕೆಲಸ ಮಾಡಿದ್ರ ಅಭಿಮಾನ. ನಮ್ಮ ಹುಡುಗರಿಗೆ ಓದ್ದೇವ್ರಿಗೆ ಅಭಿಮಾನ ಕೆಲಸ ಮಾಡುದು ಅಂದ್ರೆ ಓದಾಕ. ಓದ್ದೇವ್ರು ಏನ್ ಮಾಡಿಯತ್ತಮ್ಮ? BCom, ಏನ್ ಮಾಡಿ MCom, ಏನ್ ಮಾಡಿ BA, ಏನ್ ಮಾಡಿ MA. ನನ್ನ ದೃಷ್ಟಿಯೊಳಗೆ BA ಅಂದ್ರೆ ಬ್ಯಾಚಲರ್ ಆಫ್ ಆರ್ಟ್ಸ್ ಅಲ್ಲ, MA ಅಂದ್ರೆ ಮಾಸ್ಟರ್ ಆಫ್ ಆರ್ಟ್ಸ್ ಅಲ್ಲ. ಏನಂತ ಕೇಳಿದ್ರೆ BA ಬರಂಗಿಲ್ಲ ಏನು, MA ಮಾಡಂಗಿಲ್ಲ ಏನು, BCom MCom ಜೀವನವೆಲ್ಲ ರಿಕಾಮ್. ತಂದೆ ತಾಯಿ ದುಡ್ದಿಟ್ಟಿದ್ದು ಆರಾಮ್ ಇದು ಹೊಡೆಯೋದು ಕುತ್ಕೊಂಡು. ಎದಕ್ಕೆ ಓದ್ಬೇಕು? ಈ ಓದು ಎದಕ್ ಬೇಕು ಸಮಾಜಕ್ಕೆ ಅಂತ ಹೇಳಿ ಅನಿಸ್ತದೆ ಒಮ್ಮೊಮ್ಮೆ. ತಂದೆ ತಾಯಿಗೆ ಅರ್ಪಣೆ ಆಗದಂತ ಓದ್ದವ್ರು ನಿಜವಾಗ್ಲೂ ಏನ್ ಮಾಡ್ಬೇಕಂತ ಕೇಳಿದ್ರೆ ಮನೆಯೊಳಗಿಂದ ಸಗಣಿ ತೆಗಿಬೇಕು. ವಾರದ ಅದ್ರ ತಮ್ಮ ಬಟ್ಟಿ ತಾವೇ ತಕ್ಕೋಬೇಕಮ್ಮ ನಿಜವಾದ ಉದ್ಯಮ. ಇಲ್ಲಂದ್ರೆ ಅವ್ನು ತಗೊಂಡು ಏನ್ ಮಾಡೋದು? ಏನ್ ಮಾಡೋದು ಆ ಎಜುಕೇಶನ್ಗೆ? ಅದಕ್ಕೆ ಹೇಳ್ತಾರೆ ಓದಿದ್ರು, ಊರಾಗ ಅಭಿಮಾನ ಬಂತು, ಕೆಲಸ ಮಾಡಾಕ ಅಭಿಮಾನ ಬಂತು, ಏನ್ ಮಾಡೋದು ಅಂತ ಬೆಂಗಳೂರಿಗೆ ಹೋಗಿ ನಡಿ ಅಂತ ಇಬ್ರು ಮಾತಾಡ್ಕೊಂಡು ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಗೆ ಬಂದು ಏನ್ ಮಾಡಕತ್ತಿದ್ರು ಅಂತ ಕೇಳಿದ್ರೆ ಒಂದಿಷ್ಟು ತಗೊಂಡ್ ಹೋಗಿದ್ರು. ಹೋಗೋ ಮುಂದೆ ಒಂದು 10,000 ಎಷ್ಟೋ ಕಿಸೆದಾಗ ಇಟ್ಕೊಂಡು ಹೋಗಿದ್ರು. ಬೆಂಗಳೂರು ಅಂತ ಸಿಟಿ ಒಳಗ 500 ರೂಪಾಯಿಗೆ ಒಂದು ಊಟ ಇರ್ತತಿ, 10,000 ಯಾವಾಗ ಆಗ್ಬೇಕು? ಮೆಜೆಸ್ಟಿಕ್ನಾಗ ಒಂದು 100 ರೂಪಾಯಿ ಕೊಟ್ಟು ಒಂದು 50 ರೂಪಾಯಿ ಪ್ಯಾಂಟು 50 ರೂಪಾಯಿ ಶರ್ಟ್ ತಗೊಂಡಪ್ಪ. ಹೋಗಿ ಖಾನಾವಳಿ ಊಟ ಮಾಡಿದ್ರು. 1,000 ರೂಪಾಯಿ ಡಮಾರ್ ಇದ್ರು. ಹೋದ್ವು. 1-8 ದಿನದಾಗ ರೊಕ್ಕ ಖರ್ಚಾಯ್ತು. ಒಬ್ರ ಮುಖ ಒಬ್ರು ನೋಡಾಕತ್ತಿದ್ರು. ಏನ್ ಮಾಡೋದು ಅಂತ ಹೇಳಿ ಬೆಂಗಳೂರಾಗ ಹುಡುಕೊಂತ ಹೋದ್ರು. ಒಂದು ದಲಾಲಿ ಅಂಗಡಿಗೆ ಹೋದ್ರು. ದಲಾಲಿ ಅಂಗಡಿ ಇಲ್ಲಿ ಹಮಾಲಿ ಮಾಡೋನು ಅಂತಂದ್ರು. ನೋಡ್ರಿ ಇಲ್ಲಿ ಬಂತು ಹಮಾಲಿ ಮಾಡೋಣ ಅಂದ್ರು. ಅಡತಿ ಅಂಗಡಿಯಾಗ ಹಮಾಲಿ ಮಾಡಾಕತ್ತಿದ್ರು. ಹಮಾಲಿನ ಚೀಲ ಎತ್ತಾಕತ್ತಿದ್ರು, ಚೀಲ ನೆಟ್ ಮಾಡಾಕತ್ತಿದ್ರು, ಹಮಾಲಿ ಮಾಡಾಕತ್ತಿದ್ರು ಅಡತಂಗಡಿಯೊಳಗೆ. ಮುಂದ್ ಒಂದು ದಿವಸ ಆ ಅಂಗಡಿ ಮಾಲಕ್ ಕೇಳಿದ್ರು, ಏನ್ ಓದಿಯೋ ತಮ್ಮ ನೀನು ಅಂತಂದ್ರು. ಏನ್ ಓದಿರಿ ಅಂತಂದ್ರು. ನಮ್ ಡಿಗ್ರಿ ಆಗೈತ್ರಿ, ಲೆಕ್ಕ ಮಾಡಕ್ ಬರ್ತೈತೆ ನಿಮಗ ಅಂತ ಕೇಳಿದ್ರು. ಓಹೋ ಬರ್ತತ್ರಿ ಅಂತಂದ್ರು. ಅಂದ್ ಬಿಟ್ಲೆ ಇಬ್ಬರಿಗೆ ಚೀಲ ಹೊರದಿಸೋದ್ ಬಿಡಿಸಿ ಮಾಲಕ್ ಏನ್ ಮಾಡಿದ? ಲೆಕ್ಕ ಬರ್ಯಾಕ ಇಟ್ಕೊಂಡ. ಬದುಕಿದಲೇ ಜೀವ, ಟೊಂಕ ಪಂಕ ಕಾಲೆಲ್ಲ ಹೋಗ್ಬಿಟ್ಟಿದ್ದು. ಚೀಲ ಹೊತ್ತು ಬದುಕಿದ್ವಿ ಅಂತ ಹೇಳಿ ಲೆಕ್ಕ ಬರ್ಯಾಕತ್ತಿದ್ರು. ಎಷ್ಟು ಚಲೋ ಲೆಕ್ಕ ಬರ್ಯಾಕತ್ತಿದ್ರು ಅಂತ ಕೇಳಿದ್ರೆ ಪಗಾರ ಹೆಚ್ಚಾಯ್ತು. ಇಬ್ರು ಒಂದು 10 ವರ್ಷ ದುಡಿದ್ರ ಅಡತಂಗಡ್ಯಾಗ ದುಡ್ದಾಗ ಒಂದು 20 ಲಕ್ಷ ಗಳಿಕೆ ಆಯ್ತು. ಅವಾಗ ಊರ್ ಕಡೆ ಹೋಗ್ಬೇಕಲ್ಲ, ಊರು ನೆನಪು ಬಂತು. 20 ಲಕ್ಷ ಗಳಿಸಿದ್ರು. ಟ್ರೈನಿಗೆ ರಿಸರ್ವೇಶನ್ ಮಾಡಿಸಿದ್ರು. ಇಬ್ರು ಗೆಳೆಯರು ಬರಾಕತ್ತಿದ್ರು ಟ್ರೈನ್ನಾಗ. ಇಬ್ರು ರೊಕ್ಕ ಅಂತಲೇ ಇದ್ದು, ಗೊತ್ತಾಯ್ತಲ್ಲ, ಇಬ್ರು ಒಂದ ರೂಮ್ನಾಗ ಇದ್ರು. ರೊಕ್ಕ ಅಂತಲೇ ಇದ್ದು ಇಟ್ಕೊಂಡು ಬರಾಕತ್ತಿದ್ರು. ಬರೋ ಮುಂದೆ ಅವ ಮಕ್ಕೊಂಡಿದ್ದ, ಇವ ಎಚ್ಚರಿದ್ದ. ಅದ್ರಾಗ ಒಬ್ಬವ ಎಚ್ಚರಿದ್ದ, ಒಬ್ಬವ ಮಲ್ಕೊಂಡಿದ್ದ. ನೋಡ್ರಿ ಕೆಟ್ಟ ಬುದ್ಧಿ ಬಂತು. ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತಾರಲ್ಲ, ಕೆಟ್ಟ ಬುದ್ಧಿ ಬಂತು. ಇವ ಏನ್ ಎದ್ದು ಕುಂತಿದ್ನಲ್ಲ, ಇವನ್ ತಲ್ಯಾಗ ಬೆಳ್ಯಾಕಂತ ರೊಕ್ಕ ಇತ್ತಂದ್ರ ಸುಮ್ಮನೆ ಕುಂದರ್ಸಂಗಿಲ್ಲ. ರೊಕ್ಕ ಇರ್ತತಿಲ್ಲ ಮನುಷ್ಯನ ಹತ್ರ. ಆನೆಯ ನೇರಿಕೊಂಡು ಹೋದಿರೇ ನೀವು, ಕುದುರೆಯ ನೇರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿ ಪೂಸಿಕೊಂಡು ಹೋದಿರಲ್ಲ, ಸತ್ಯದ ನಿಲವನ ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ, ಕೂಡಲ ಸಂಗಮ ದೇವರ ಅರಿಯದೆ. ಬಸವಣ್ಣವ್ರು ಹೇಳ್ತಾರೆ, ಸ್ವಲ್ಪ ಏನ್ರ ಅಧಿಕಾರ ಬಂತಂದ್ರೆ ಅವ್ನ ಕಣ್ಣ ಕಾಣಂಗಿಲ್ಲ, ಬಡವರು ಕಾಣಂಗಿಲ್ಲ, ಬಗ್ರ ಕಾಣಂಗಿಲ್ಲ. ನೋಡ್ರಿ ಅಧಿಕಾರ ಅನ್ನೋದು ಹಂಗ ಮಾಡಿಸ್ತಿರ್ತಾರೆ. ಬಸವಣ್ಣವ್ರು ಹೇಳ್ತಾರೆ ಅದಕ್ಕೆ ಇವ್ರಿಗೆ 20 ಲಕ್ಷ ಬಂದಿದ್ವಲ್ಲ, ವಿನಾಶ ಕಾಲ ವಿಪರೀತ ಬುದ್ಧಿ, ಕೆಟ್ಟ ಬುದ್ಧಿ ಬಂತು. ಅವ ಮಕ್ಕೊಂಡಿದ್ನಲ್ಲ, ಕುಂತ ವಿಚಾರ ಮಾಡಿದ,
ಆ 20 ಲಕ್ಷ ಇಟ್ಕೊಂಡನಲ್ಲ, ಇವಾಗ ಕೊಂದು ಬಿಟ್ಟೆ ಅಂದ್ರೆ ಅದು 20 ಲಕ್ಷ ಯಾರಿಗೆ ಬರ್ತತಿ? ನನಗ ಬರ್ತದೆ. ಒಟ್ಟು ಎಷ್ಟಾಗತ್ತ? ಅವಂದ್ 20, ನಂದ್ 20, 40 ಲಕ್ಷ ಆಗುತ್ತಲ್ಲ. ಐ ಆಮ್ ಗ್ರೇಟ್, ನಾನು ಬಹಳ ಶ್ರೇಷ್ಠನಾಗ್ತೀನಿ. ಐ ಆಮ್ ರಿಚೆಸ್ಟ್ ಇನ್ ದ ರಿಚೆಸ್ಟ್, ನಾನು ಬಹಳ ದೊಡ್ಡ ಶ್ರೀಮಂತನಾಗ್ತೀನಿ ಅಂತಂದ. ಮಲ್ಕೊಂಡಿದ್ನಲ್ಲ, ಅವನಿಗೆ ಚಾಕು ತಗೊಂಡು ಚುಚ್ಚಿಬಿಟ್ಟ. ಚುಚ್ಚಿದಾಗ ಏನಾಯ್ತು ಅಂತ ಕೇಳಿದ್ರೆ ರಕ್ತ ಹರಿಯಾಕತ್ತು. ರಕ್ತ ಹರಿಯೋ ಮುಂದ ಏನಾಯ್ತು ಅಂತ ಕೇಳಿದ್ರೆ ರಕ್ತ ಹರಿಯಾಕ್ತಲ್ಲ. ಅವ್ನಿಗೆ ಎಚ್ಚರ ನೋಡ್ತಾನ, ಮೋಸ ಮಾಡಿದಲ್ಲೋ ನನಗೆ ಗೆಳೆಯ, ನಾ ಏನ್ ಮಾಡಿದ್ನೋ? ರೊಕ್ಕ ಕೇಳಿದ್ರೆ ಕೊಟ್ಟು ಬಿಡ್ತಿದ್ನಲ್ಲ 20 ಲಕ್ಷ, ಯಾಕೆ ನನಗೆ ಚುಚ್ಚಿದಿ? ಯಾಕೆ ಕೊಂದಿ? ಬೇಕಂದ್ರೆ ರೊಕ್ಕ ಕೊಟ್ಟು ಬಿಡ್ತಿದ್ನಲ್ಲ, ಯಾಕೆ ಕೊಂದಿ? ನನ್ನ ಜೀವ ತಗೊಂಡೆಲ್ಲ. ನನ್ನ ಜೀವ ಇತ್ತಂದ್ರೆ ಇನ್ನೂ 40 ಲಕ್ಷ ಗಳಿಸ್ಬೋದಿತ್ತಲ್ಲ, ನಾನು ನೀನು ಚಂದ ಇರ್ಬೋದಿತ್ತಲ್ಲ. ಯಾಕೆ ಹೊಡಿದೋ ಅನ್ಕೊಂಡ್ರೆ ಮತ್ತೊಮ್ಮೆ ಚುಚ್ಚಿದಾಗ ಅವನು ಪ್ರಾಣ ಹೋಯ್ತು. ಅವನು ಪ್ರಾಣ ಹೋದ್ಬಿಟ್ಲೆ ಆ ರೊಕ್ಕ ತಗೊಂಡು ಊರಿಗೆ ಬಂದು ಅವ್ನಿಗೆ ಏನೋ ಮಾಡಿ ಊರಿಗೆ ಬಂದು ದೊಡ್ಡ ಮನೆ ಹಾಕ್ಸಿದ್ನಂತ. ನನ್ನ ಮಕ್ಳು ಬರಾಕತ್ತಾರ ಅಂತ ಹೇಳಿ ಅವ್ರ ತಂದೆ ತಾಯಿ, ಸತ್ತವನ್ ತಂದೆ ತಾಯಿ ದಾರಿ ಕಾಯಕ ಸ್ಟೇಷನ್ಗೆ ಬಂದಿದ್ರಂತ. ಅಲ್ಲೋ ಯಪ್ಪ, ನನ್ ಮಗ ಎಲ್ಲದಾನ ಅಂತ ಅವ್ರ ಅಪ್ಪ ಕೇಳಿದ್ನಂತ. ಇವನಿಗೆ ಕೊಂದಾಗ ಅವ ಹೇಳಿದ್ನಂತ, ನಿನ್ ಮಗ ಬಂದ 6 ತಿಂಗಳಾತು, ಊರಿಗೆ ಬಂದಿಲ್ಲನು ಇಲ್ಲಿ ಅಂತ ಅಮ್ಮ ಅನ್ನಂತ. ಮಾಡಿದ್ದೆಲ್ಲ ಮಾಡಿದ್ದೀವಿ, 6 ತಿಂಗಳಾಗೈತ್ ಬಂದು, ಎಲ್ಲ ನಾನು ನಿನ್ಗ ಗೊತ್ತಲ್ಲ ಅಂತಂದಂತ. ಅಂದ್ಬಿಟ್ಲೆ ಬಂದ ಊರಾಗ ಅವ್ರು ಹೋದ್ರು. ಇವ ದೊಡ್ಡ ಮನೆ ಹಾಕ್ಸಿದ, ಊರ್ ಮುಂದೆ ಹೊಲ ತಗೊಂಡ, ಹೆಂಡತಿ ಬಂಗಾರ ತಗೊಂಡ. ಎಂತ ಬಂಗಾರ ಹೆಂಡತಿ ಕೊಳ್ಳಾಗ ಆನೆ ಕಟ್ಟು ಸರ್ಪಳಿ ಅಂತ ಚೈನಾ ಮಾಡಿಸಿದ್ನಂತ. ಕಿವಿ ಜೋತ್ ಬೀಳುವಂತ ಬೆಡ್ಡಾಲಿ ಮಾಡಿಸಿದ್ನಂತ. ಈ ಮೂಗ್ನಾಗ 10 ತೂತ್ ತಗ್ಸಿದ್ನಂತ. ಇಲ್ಲಿ ಹೆಂಡತಿಗೆ ಅಕ್ಕಿ ಇಲ್ಲೇ ನೋಡ್ರಿ, ರೊಕ್ಕ ಇತ್ತಂದ್ರೆ ಎಲ್ಲ ಹಾಕೊಳ್ತಾರೆ. ನಾರಿಯೋ ಆಭರಣದ ಲಾರಿಯೋ ಅದಂಗ. ಪುಕ್ಷಟ್ಟಿ 20 ಲಕ್ಷ ಬಂದಿತ್ತಲ್ಲ, ಪುಕ್ಷಟ್ಟಿ ಗಂಡ ಹೊಟ್ಟಿ ತುಂಬ ಉಂಡ. ಪುಕ್ಷಟ್ಟಿ ಬಂದ್ರೆ ಮಜಾ ಇದ್ದೇ ಇರ್ತದೆ ಜೀವನ. ಅದೇನು ದೊಡ್ಡ ಆಗಲ್ಲ, ದುಡಿದು ಮಾಡಿದ್ರೆ ಗೊತ್ತಾಗ್ತದೆ, ಹೌದಿಲ್ಲ? ಪುಕ್ಷಟ್ಟಿ ಬಂದ ಬಳಿಕ ಎಲ್ಲ ಆಗುತ್ತೆ ಜೀವನದಾಗ. ಅದೇನ್ ದೊಡ್ಡ ಆಗದ್, ಮಾಡೋದೇನ್ ಮಹಾ ಅಲ್ಲದು. ಹಂಗ ಮಾಡಿದ. ಮುಂದೆ ಒಂದು ಚಲೋ ಹೆಂಡತಿ ಮಾಡ್ಕೊಂಡಿದ್ದ. 1 ವರ್ಷ ಹೋಯ್ತು ಲಗ್ನ ಆಗಿ, ಚಲೋದೊಂದು ಮಕ್ಳು ಹುಡ್ತಂತ. ನೀವೊಂದು ಪ್ರಶ್ನೆ ಕೇಳ್ತಿರ್ತೀರಿ ನೋಡ್ರಿ, ಮುತ್ಯಾರ ನಾವ್ ಇಷ್ಟು ಚಲೋ ಮಾಡ್ತೀವಿ, ನಮ್ಗೆ ಒಳ್ಳೇದಾಗಲ್ಲ, ಕೆಟ್ಟ ಮಾಡಿದವ್ರಿಗೆ ಯಾಕೆ ಚಲೋ ಆಗ್ತತ್ರಿ ಅಂತ ನೀವು ಪ್ರಶ್ನೆ ಕೇಳ್ತೀರಿ. ಈ ಕತಿ ಕೇಳ್ರಿ, ನಿಮ್ಗೆ ಉತ್ತರ ಸಿಗ್ತದೆ. ಇದ್ರಾಗ ಈ ಕತಿ ಪೂರ್ತಿ ಕೇಳ್ರಿ, ಉತ್ತರ ಸಿಗ್ತದೆ ನಿಮ್ಗೆ. ನೋಡಿ, ಒಂದು ಮಗು ಆಯ್ತು, ತೊಟ್ಟಲ್ದಾಗ ಹಾಕಿದ, ಚಂದ ನಾಮಕರಣ ಇಟ್ಟ. ಇಡೀ ಸುತ್ತಮುತ್ತಲ ಹಳ್ಳಿ ಊರ್ ಜನ ಎಲ್ಲಾರ್ಗಿ ಕರೆಸಿ ಬಾದುಷಾ, ಜಿಲೇಬಿ, ಬುಂದೆ ಏನ್ ಬೇಕದೆಲ್ಲ ಊಟ ಕೊಟ್ಟ. ಊಟ ಮಾಡಿದ್ರು. ಮಗ ಬೆಳೆದ್ ದೊಡ್ಡವಾದ. ದುಶ್ಮನ್ ಕಹಾ ಹೈ ಬಗಲ್ ಮೇ ಹೈ. ಮಗ ದೊಡ್ಡವ ಆದ್ಬಿಟ್ಲೆ. ಅವನ್ ತಲೆಯಾಗ ಚಕ್ರ ಬಂದಂಗ ಆಗಟ್ಟು. 10ನೇ ಕ್ಲಾಸ್ ಇದ್ದ ಮಗ, ಒಬ್ಬನ ಮಗ ಇದ್ದ. ವಯಸ್ಸಿಗೆ ಬಂದಿದ್ದ, 10ನೇ ಕ್ಲಾಸಿಗೆ ಬಂದಿದ್ದ. ಮೈಯಾಗ ಚಕ್ರ ಬಂದಂಗ ಆಯ್ತು, ಮೈ ತಿಂಡಿ ಕೊಟ್ಟಂಗ ಆಯ್ತು, ಮೈಯಾಗ ಗಾದ್ರೆ ಆಗಾಕತ್ತಿದ್ವು. ಹೋಗಿ ಒಂದ್ ದವಾಖಾನಿಗೆ ತೋರಿಸಿದ. ಇವನ್ನ ಅನ್ಯಾಯದಿಂದ ಗಳಿಸಿದ್ನಲ್ಲ, ಅನ್ಯಾಯಕ್ಕೆ ಹೋಗೋದು. ಆನಿ ನೋಡ್ರಿಲ್ಲ ನೀವು? ಆನಿ ಇದನ್ ತಿಂತದ, ಬಳುಲ್ಕಾಯಿ ಅಂತಿರಲ್ಲ, ಬಳುಲ್ಕಾಯಿ ಅಂದ್ರೆ ಗೊತ್ತಾಗತ್ತಲ್ಲ. ಆ ಬಳುಲ್ಕಾಯಿ ತಿಂದದು ಲದ್ದಿ ಹಾಕ್ತಂದ್ರ ಆ ಬಳುಲ್ಕಾಯಿ ಲದ್ದಿಯೊಳಗೆ ಒಟ್ಟ ಹೊಡೆದಿರಂಗಿಲ್ಲ. ಆನಂದ್ ಕಡಕ್ ತಿನ್ನಂಗಿಲ್ಲ, ಹಂಗ ನುಂಗಿ ಲದ್ದಿಯೊಳಗೆ ಬಳುಲ್ಕಾಯಿ ಹಂಗ ಬೀಳ್ತದ. ಆ ಬಳುಲ್ಕಾಯಿ ತಗೊಂಡು ಹಿಂಗ ಅಳಿಗಾಡ್ಸಿ ನೋಡ್ರಿ, ಏನೂ ಇರಂಗಿಲ್ಲ. ಆ ಬಳುಲ್ಕಾಯಿ ಒಳಗೆ ಏನೂ ಇರಂಗಿಲ್ಲ. ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ ನೀವು. ಆನೆ ನುಂಗಿದ ಬೆಳವಲ ಫಲದಂತೆ ತಾನೇ ಇರುವಗೆ ಅಂತ ಹೇಳ್ತಾರೆ ಒಂದ್ ಕಡೆ ಮಹಾತ್ಮರು. ಆ ಆನೆ ನುಂಗಿದ ಬೆಳವಲ ಇದ್ದಂಗಿರ್ತಾರಂತ. ಆ ಬಳುಲ್ಕಾಯಿ ಒಡೆದ್ ನೋಡ್ರಿ, ಅದ್ರಾಗ ಏನೂ ಇರಂಗಿಲ್ಲ, ಒಳಗೆ ಏನೂ ಇರಂಗಿಲ್ಲ, ಅದೆಲ್ಲ ಫುಲ್ಲಾಗಿರ್ತದೆ. ಹಂಗ ಇವನ ಸಂಪತ್ ಪುಕ್ಷಟ್ಟಿ ಬಂದಿತ್ತಲ್ಲ, ಅವನಿಗೆ ಆರಾಮ್ ತತ್ತು. ಡಾಕ್ಟರ್ ಚೆಕ್ ಮಾಡಿ ಹೇಳಿದ್ರು, ನಿನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಆಗೈತಿ ಅಂತ. ಏನಾಗಿತ್ತು? ಬ್ಲಡ್ ಕ್ಯಾನ್ಸರ್ ಆಗಿತ್ತು. ಅವನು ಹೋದ್ರು ದವಾಖಾನಿಗೆ, ಬಾಂಬೆದಂತ ದೊಡ್ಡ ದವಾಖಾನಿಗೆ ಹೋದ್ರು. ಬಾಂಬೆ ಸಿಟಿ ಅಂತ ದವಾಖಾನಿಗೆ ಹೋದ್ರು. ಬೆಂಗಳೂರಾಗ ತೋರಿಸಿದ್ರು. ಅವ್ರು ಬಾಂಬೆ ಕಿದ್ವಾಯಿ ಹಾಸ್ಪಿಟಲ್ ಬರ್ದು ಕೊಟ್ರು. ತಗೊಂಡೋದ್ರು ಕಿದ್ವಾಯಿ ಹಾಸ್ಪಿಟಲ್ನಾಗ ತೋರ್ಸಾಕತ್ತಿದ್ರು. ಕಿಸೆದನ್ ರೊಕ್ಕ ಖಾಲಿ ಆಯ್ತು, ಎಲ್ಲ ಹೋಯ್ತು. ಹೆಂಗ್ ಬಂದಿತ್ತದ? ಕಿಸೆದನ್ ರೊಕ್ಕ ಎಲ್ಲ ಖಾಲಿ ಆಯ್ತು. ಹೇಳ್ತಂದು ನಾವು ಮಾಡೋದ್ ಮಗದ ಸೊಲಾಗೆ ನೋಡ್, ಕೊಳ್ಳಾಗಿ ಇಷ್ಟಕೊಂಡ ಮಾಡಿಸಿ, ಕಿವ್ಯಾಗ ಮಾಡಿಸಿ, ಇವನ್ನೆಲ್ಲ ಒಂದೊಂದು ಇಟ್ಕೊಂಡು ಉಚ್ಚಿ ಕೊಡ್ತೀನಿ, ಇವನು ಮಾಡು ಅಂದ್ಲು. ಎಲ್ಲಾ ಮಾರಿದ, ಆರಾಮಾಗ್ಲಿಲ್ಲ ಅವನಿಗೆ. ಪಾಪದ ದುಡ್ಡು ಇರ್ತೈತಲ್ಲ, ಹಂಗ ಮಾಡಿಸ್ತದ.
ಎಲ್ಲ ಆರಾಮಾಗ್ಲಿಲ್ಲ. ಮುಂದೆ ಏನ್ ಮಾಡಿದ, ಊರಿಗೆ ಬಂದ. ನನ್ನ ಮಗ ಬದುಕಿ ಸಾಕಿಂತ 100 ಮನೆ ಕಟ್ಟಿಸ್ಬೋದಂತ ಮನೆ ಮಾರಿದ. ರೊಕ್ಕ ಕೊಟ್ಟು ಹೊಲ ತಗೊಂಡಿದ್ನಲ್ಲ ಊರ್ ಮುಂದೆ ಪುಕ್ಷಟ್ಟಿ ರೊಕ್ಕದಾಗ, ಆ ಹೊಲಾನು ಮಾರಿದ. ಎಲ್ಲಾ ಒಯ್ದು ಮಗನಿಗೆ ಹಾಕಿದ. ಆರಾಮಾಗ್ಲಿಲ್ಲ, ಒಟ್ಟ ಆರಾಮಾಗ್ಲಾರ್ದ ಎಲ್ಲ ಹೋಯ್ತು. ಆಸ್ತಿ ಹೋತು, ಕಿವೆನು ಹೋದು, ಕೊಳ್ಳನು ಹೋದು. ಮಗ ಬೆಡ್ ಮ್ಯಾಗ ತಡ್ಕೊಳ್ಳಾರ್ದಕ್ಕ ಡಾಕ್ಟರ್ ಅವನ್ ರೊಕ್ಕ ಅದಕ್ಲ ಐ ಆಮ್ ಸಾರಿ ಚೌಕಿ ಮಾಡ್ತಾ ತೆಗೀರಿ ಗೋರಿ ಎಂದಿದ್ರಂತ. ಅವ್ರು ಏನೋ ಐ ಆಮ್ ಸಾರಿ ಬದುಕಿಸಕ್ಕಾಗಿಲ್ಲ, ಹೋಗ್ರಿ ಚೌಕಿ ಮಾಡ್ದ ಗೋರಿ ತೆಗೀರಿ ಎಂದಿದ್ರಂತ. ಹಂಗಾಗತ್ ಪಾಪದ ದುಡ್ಡು ಪ್ರಾಯಶ್ಚಿತ್ತಕ್ ಮೂಲ. ಹೇಳ್ತಾರಲ್ಲ, ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಹೇಳಂಗಿಲ್ಲ ಬಸವಣ್ಣವ್ರು. ನಾಯಿ ಹಾಲೇನ್ರ ಪಂಚಾಮೃತ ಮಾಡಕ್ ಬರ್ತದೇನೋ? ಬರೋದಿಲ್ಲ. ಹಂಗ ಆ ದುಡ್ಡೇನು ಬಂದಿತ್ತಲ್ಲ, ಆ ಎಲ್ಲವೂ ಹೋಯ್ತು. ಎಲ್ಲವೂ ಹೋದ್ಗುಟ್ಲೆ ಆ ಮಗನ್ ಪ್ರಾಣ ಹೋಗಾಕತ್ತಿತ್ತಲ್ಲ, ಬೆಡ್ ಮೇಲೆ ಪ್ರಾಣ ಹೋಗಾಕತ್ತಿತ್ತಲ್ಲ, ಎಲ್ಲಾ ಖಾಲಿ ಆಗಿತ್ತು. ಒಂದ್ ದುಡ್ಡು ಹೊಲ ಮನಿ ಎಲ್ಲಾ ಹೋಗಿತ್ತು. ಪ್ರಾಣ ಬಿಡೋ ಮುಂದೆ ಆ ಮಗ ಹೇಳಿದಂತ, ಮಗನೇ ನಿನ್ ಮ್ಯಾಲ ಬಾಳ ಜೀವ ಇಟ್ಕೊಂಡಿದ್ನೋ, ನಿನ್ ಮ್ಯಾಲ ಬಾಳ ಜೀವ ಇಟ್ಕೊಂಡಿದ್ದೆ. ಪ್ರಾಣ ಹೋಯ್ತಲ್ಲ, ನನ್ನ ಆಸ್ತಿ ಹೋಯ್ತು, ಎಲ್ಲ ಹೋಯ್ತು. ಹೋಗ್ಲಿ ನೀ ಇದ್ರ ಬಾಳ ಗಳಿಸ್ಬೋದಿತ್ತು, ನೀನಾ ಹೊಂಟಲ್ಲ ಅಂದಾಗ ಆ ಮಗ ಹೇಳಿದಂತ, ಏ ಅಪ್ಪ ನಾನ್ ನಿನಗ್ ಮಗ ಅಂತ ತಿಳ್ಕೊಂಡಿ ನೀನು ಅಂತಂದವ. ಬೆಡ್ ಮ್ಯಾಗ ಪ್ರಾಣ ಬಿಡಾಕತ್ತಿದ್ನಲ್ಲ, ಲಕ್ಷ ಕೊಟ್ಟು ಕೇಳ್ರಿ ಎಲ್ಲಾರು. ಇಲ್ಲೈತ್ ಕನ್ಕ್ಲೂಷನ್ ಬಾಳ ಚೆನ್ನಾಗೈತಿ. ನಮ್ಮ ಆಸ್ತಿ ನಮ್ ಸಂಪತ್ತು ಎಂತಾದ್ ಗಳಿಸ್ಬೇಕಂತ ಕೇಳಿದ್ರೆ ದುಡಿದ್ ಗಳಿಸ್ಬೇಕು. ಹಣೆ ಬೆವ್ರ ನೆಲಕ್ಕೆ ಹಾಕಿ ಅಂತ ದುಡ್ಡು ಇತ್ತಂತ ಕೇಳಿದ್ರೆ ನಿಮ್ ಮಾತ್ರ ನಿಲ್ತದ. ಇಲ್ಲ ಅಂದ್ರೆ ನಿಮ್ಗೊಮ್ಮೆ ಬಾಂಬ್ ಆಗ್ತದೆ, ಕಡ್ಡಾಗ ಡಮ್ ಅಂತ ನಿಮ್ ಜೀವನದಾಗ ನೆನ್ಪಿಟ್ಕೋಬೇಕಿದ್ದ. ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಅವ ಹೇಳ್ತಾನೆ, ಆ ಮಗು ಹೇಳ್ತದೆ, ಪ್ರಾಣ ಬಿಡ್ತಿರ್ತದ, ಪಪ್ಪ ನನಗ್ ನಿನ್ ಮಗ ಅಂತ ತಿಳ್ಕೊಂಡಿ ನೀನು, ನನ್ ಮಗ ಅಂತ ತಿಳ್ಕೊಂಡಿರಿ. ನಾನ್ ನಿನ್ ಮಗ ಅಲ್ಲ, ನೀ ಏನ್ ರೈಲ್ವೆದಾಗ ಕೊಂದಿದ್ದಲ್ಲ, ನಾನ್ ನಿನ್ನ ಮಗ ಆಗಿ ನಿನ್ನ ಹೊಟ್ಟೆಯಾಗಿ ನಿನ್ನ ಕೊಲ್ಲಾಕ್ ಬಂದೀನಿ ಅಂತಮ್ಮ. ಮಾಡಿದ್ದು ಮಾರಾಯ, ಬಿತ್ತಿದ್ದು ಬೆಳ್ಕೋಬೇಕು. ಹೌದನಲ್ಲ? ಹಂಗ ಇಲ್ಲಿ ದೊಡ್ಡಪ್ಪ ಬಿತ್ತಾಕತ್ತಾನ ಏನನ್ನ, ಶುದ್ಧವಾಗಿರ್ತಕ್ಕಂಥ ಸಂಸಾರದಲ್ಲಿ ವಿಷಬೀಜವನ್ನ ಗಂಡ ಹೆಂಡತಿ ಬಿತ್ತಾಕತ್ತಾರ. ಮುಂದೆ ಏನ್ ಬೆಳ್ಕೊಂತಾರ ಅದು ನೋಡೋ ಪೂರ್ವದಾಗ